ನಮಸ್ಕಾರ ವೀಕ್ಷಕರೇ ಮತ್ತೆ ರಾಜ್ಯ ಕಾಂಗ್ರೆಸ್ ದಗದಗಿಸೋದಕ್ಕೆ ಶುರುವಾಗಿದೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅನ್ನುವ ತಂತ್ರವನ್ನ ಡಿಕೆ ಶಿವಕುಮಾರ್ ಅವರು ಪ್ರಯೋಗಿಸೋದಕ್ಕೆ ಮುಂದಾಗಿದ್ದಾರೆ. ಸಿದ್ದು ಬಣದ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ. ಸಿಎಂ ಪಟ್ಟಕ್ಕಾಗಿ ಹೈಕಮಾಂಡ್ಗೆ ಡೆಡ್ಲೈನ್ ನೀಡಿದ್ದಾರೆ. ಬೇಡಿಕೆನೋ ಬೆದರಿಕೆನೋ ಕುರ್ಚಿಯನ್ನ ಪಕ್ಕ ಮಾಡಿ ಅಷ್ಟೇ. ಯಾವ ವಾರ್ನಿಂಗಿಗೂ ಜಗ್ಗೊಲ್ಲ, ಯಾವ ಬೆದರಿಕೆಗೂ ಬಗ್ಗೊಲ್ಲ. ಇದು ಸದ್ಯದ ಡಿಕೆ ಅವರ ನಡೆ. ಇಷ್ಟು ದಿನ ಅವರ ನಡೆಗಳು ನಿಗೂಢವಾಗಿತ್ತು. ಈಗ ಬಹಿರಂಗವಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ನ ಬಂಡವಾಳ ಹಿರಿಯ ನಾಯಕನಿಂದಲೇ ಬಟ ಬಯಲಾಗಿದೆ. ಸಿದ್ದರಾಮಯ್ಯ ಅವರಿಗೆ ಅತಿ ದೊಡ್ಡ ಮುಜುಗರ ಆಗಿದೆ. ಡಿಕೆ ಪ್ರಯೋಗಿಸಿದ ಮಹಾ ಅಸ್ತ್ರಕ್ಕೆ ಸಿದ್ದು ಬಣ ಕಂಗಾಲಾಗಿ ಹೋಗಿದೆ. ಸಿದ್ದರಾಮಯ್ಯ ಬಣದ ಹಲವು ಸಚಿವರು, ಶಾಸಕರು ಇದಕ್ಕೆ ಉತ್ತರಿಸಲಾಗದೆ ತತ್ತರಿಸಿ ಹೋಗಿದ್ದಾರೆ. ನಡುವೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸುವ ಮತ್ತೊಂದು ಸುದ್ದಿ. ದೆಹಲಿಗೆ ಶಾಕಿಂಗ್ ಸಂದೇಶ ರವಾನೆ ಆಗಿದೆ. ಹಾಗಾದ್ರೆ ಕೊನೆಗೂ ಬಯಲಾಯ್ತಾ ಪವರ್ ಶೇರಿಂಗ್ ಸೀಕ್ರೆಟ್? ಡಿಕೆ ಪ್ರಯೋಗಿಸಿದ ಆ ಮಹಾ ಅಸ್ತ್ರ ಏನ್ ಗೊತ್ತಾ? ಹೈಕಮಾಂಡ್ಗೆ ಇಟ್ಟ ಗುಣ ಏನು? ಒಂದೇ ಏಟಿಗೆ ಬಂಡೆ ಸಿದ್ದು ಬಣವನ್ನ ಅತಂತ್ರಗೊಳಿಸಿದ್ದು ಹೇಗೆ? ವಿರೋಧಿಗಳನ್ನ ದಂಗುಬಡಿಸಿದ್ರ ಡಿಕೆ? ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ನಮ್ಮ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ವಿ, ಡಿಕೆ ಶಿವಕುಮಾರ್ ಅವರು ಅಸಲಿ ಆಟವನ್ನ ಈಗ ಶುರು ಮಾಡಿದ್ದಾರೆ. ಅವರ ಬಳಿ ಇನ್ನೂ ಹಲವು ಅಸ್ತ್ರಗಳು ಪ್ರಯೋಗಿಸುವುದಕ್ಕೆ ಬಾಕಿ ಇದೆ ಅಂತ. ಈಗ ಮತ್ತೊಂದು ಅಸ್ತ್ರ ಪ್ರಯೋಗ ಆಗಿದೆ. 15-20 ಶಾಸಕರ ಬಲ ಇಟ್ಕೊಂಡು ಸಿಎಂ ಪಟ್ಟಕ್ಕೆ ಅಷ್ಟೊಂದು ಆತ್ಮವಿಶ್ವಾಸದಿಂದ ಪೈಪೋಟಿ ಕೊಡೋದು, ಮುಂದೆ ನುಗ್ಗೋದು ಅಂತ ಹೇಳಿದ್ರೆ ಅದು ತಮಾಷೆ ವಿಚಾರ ಅಲ್ಲ. ಡಿಕೆ ಅವರು ಅಷ್ಟೊಂದು ದಡ್ರೂ ಅಲ್ಲ. ಅವರು ಮುಖ್ಯಮಂತ್ರಿ ಪಟ್ಟವನ್ನು ಕೇಳ್ತಿರೋದು ಬೆಂಬಲಿಗ ಶಾಸಕರ ಅಡಿಯಲ್ಲಿ ಅಲ್ಲ. ಅದಕ್ಕೆ ಬೇರೆಯದೇ ಒಂದಷ್ಟು ಬಲವಾದ ಕಾರಣಗಳಿದೆ. ತಮ್ಮದೇ ಆದಂತಹ ಪ್ರಯತ್ನಗಳು, ಪಕ್ಷಕ್ಕೆ ತಾವು ಕೊಟ್ಟಂತಹ ಕೊಡುಗೆಗಳು, ಈ ಆಧಾರದಲ್ಲಿ ಪಟ್ಟು ಹಿಡಿದಿದ್ದಾರೆ. ವೀಕ್ಷಕರೇ, ಸಿಎಂ ಆಗೋದು ಅಂದರೆ ತಮಾಷೆ ವಿಚಾರ ಅಲ್ಲ. ಅದಕ್ಕೆ ಸಂಖ್ಯಾಬಲ ಬೇಕೇ ಬೇಕು, ಬೆಂಬಲಿಗ ಶಾಸಕರು ಇರಲೇಬೇಕು. ಆದರೆ ಡಿಕೆ ಅವರ ವಿಚಾರದಲ್ಲಿ ಅದು ಭಿನ್ನ. ಅವರ ವಿಚಾರದಲ್ಲಿ ಹೈಕಮಾಂಡೇ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಅದೇ ಪವರ್ ಶೇರಿಂಗ್ ಒಪ್ಪಂದ. ಇದು ಡಿಕೆ ಶಿವಕುಮಾರ್ ಅವರ ವಾದ, ಅವರ ಬಣದ ವಾದ. ವೀಕ್ಷಕರೇ, ಅದಕ್ಕೂ ಹೆಚ್ಚಾಗಿ ಡಿಕೆ ಅವರು ಪ್ರಮುಖ ಸಂಪನ್ಮೂಲ ವ್ಯಕ್ತಿ. ಬೇರೆ ಬೇರೆ ಶಾಸಕರು ತಮ್ಮ ಬಣದ ನಾಯಕರು ಸಿಎಂ ಆಗಬೇಕು ಅಥವಾ ಸಿಎಂ ಆಗಿ ಮುಂದುವರಿಬೇಕು ಅಂತ ಈಗ ಸಿದ್ದರಾಮಯ್ಯ ಬಣದ ನಾಯಕರು ಹೇಳ್ತಿರಬಹುದು. ಅದೇನೇ ಇದ್ರೂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಬೇಕಾಗುತ್ತೆ. ಯಾಕಂದ್ರೆ ಶಾಸಕರು ಗೆದ್ದಿರೋದು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಅಡಿಯಲ್ಲಿ. ಇವೆಲ್ಲವನ್ನ ನಾವು ಒಟ್ಟಾಗಿ ಗಮನಿಸಿದ್ರೆ ಡಿಕೆ ಶಿವಕುಮಾರ್ ಅವರ ಖೋಟಾನೆ ಬೇರೆ. ಇಲ್ಲಿ ಪ್ರಯತ್ನಗಳು ವಿಫಲ ಆದರೂ ಪ್ರಾರ್ಥನೆಗಳು ಫಲಿಸುತ್ತೆ. ಅಧಿಕಾರ ಕೊಡಲಿಲ್ಲ ಅಂದರೆ ಹೇಗೆ ಕಿತ್ಕೊಳ್ಳೋದು ಅಂತ ಗೊತ್ತು. ಯಾವಾಗ ಈ ಎರಡು ಹೇಳಿಕೆಗಳು, ಮಾರ್ಮಿಕ ಮಾತುಗಳು ಹೊರಬಿದ್ವೋ ಅಲ್ಲಿಂದ ಇಲ್ಲಿಯವರೆಗೆ ಡಿಕೆ ಅವರ ಆಟ ನಿಂತಿಲ್ಲ. ನಿಗೂಢವಾಗಿದ್ದ ಅವರ ನಡೆಗಳು ಈಗ ಬಹಿರಂಗವಾಗಿ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರಷ್ಟೇ. ಅವರ ಒಂದೊಂದು ಹೆಜ್ಜೆಯೂ ಸಹ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ, ಸಂಚಲನ ಮೂಡಿಸ್ತಾ ಇದೆ, ಹೈಕಮಾಂಡ್ನ ವಿರೋಧಿಗಳ ನಿದ್ದೆಗೆಡಿಸ್ತಾ ಇದೆ. ವೀಕ್ಷಕರೇ, ನೀವು ಗಮನಿಸಬೇಕು, ಇಲ್ಲಿವರೆಗೂ ಯಾವ ರೀತಿ ಇತ್ತು? ಹೆಚ್ಚಿನದಾಗಿ ಕೂಗಾಡ್ತಾ ಇದ್ದಿದ್ದು ಸಿದ್ದರಾಮಯ್ಯ ಅವರ ಬಣದ ನಾಯಕರು. ಡಿಕೆ ಅವರು ಹೆಚ್ಚಿನದಾಗಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇರಲಿಲ್ಲ. ಎಲ್ಲದಕ್ಕೂ ಹೈಕಮಾಂಡ್ ಕಡೆಗೆ ಬೆರಳು ತೋರಿಸ್ತಾ ಇದ್ರು. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಅಂತ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಆದರೆ ಈಗ ಎಲ್ಲವೂ ಉಲ್ಟಪಟ್ಟ ಆಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಶತಸಿದ್ಧ, ಅದನ್ನು ನಾನು ರಕ್ತದಲ್ಲಿ ಬೇಕಾದರೂ ಬರೆದು ಕೊಡ್ತೀವಿ ಅನ್ನೋಷ್ಟರ ಮಟ್ಟಿಗೆ ಡಿಕೆ ಪರ ಶಾಸಕರು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಡಿಕೆ ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಆತ್ಮವಿಶ್ವಾಸ ಕಾಣಿಸ್ತಾ ಇದೆ. ಪವರ್ ಶೇರಿಂಗ್ ವಿಚಾರದಲ್ಲಿ ತಟಸ್ಥವಾಗಿರುವ ಹೈಕಮಾಂಡ್ಗೆ, ವಿರೋಧಿಗಳಿಗೆ 1 by 1 ಶಾಕ್ ಕೊಡ್ತಿದ್ದಾರೆ. ಅವು ಪ್ರತಿಕ್ರಿಯೆ ಕೊಡದೇ ಇದ್ರೂ ತಮ್ಮ ಪರವಾಗಿ ಬ್ಯಾಟ್ ಬೀಸ್ತಿರೋರನ್ನ ಸಮರ್ಥಿಸಿಕೊಳ್ತಿದ್ದಾರೆ. ಅವರು ಏನೇ ಹೇಳಿದ್ರು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಅಷ್ಟೇ ಹೇಳ್ತಿದ್ದಾರೆ ವಿನಃ ತಮ್ಮ ಪರವಾಗಿ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಯಾರಿಗೂ ತಾಕೀತನ್ನ ಮಾಡ್ತಾ ಇಲ್ಲ. ಇದನ್ನ ನಾವು ಗಮನಿಸಬೇಕು. ಅಂದ್ರೆ ದಿನದಿಂದ ದಿನಕ್ಕೆ ಸಿಎಂ ಆಗುವ ಅವರ ಕನಸಿನ ಕುರಿತು ಅವರಿಗೆ ನಂಬಿಕೆ ಹೆಚ್ಚಾಗ್ತಾ ಇದೆ. ಆ ಒಂದು ಆತ್ಮವಿಶ್ವಾಸ ಅವರ ನಡೆಯಲ್ಲೂ ವ್ಯಕ್ತವಾಗ್ತಿರುವಂಥದ್ದು. ಮತ್ತೊಂದು ವಿಚಾರ ಅಂದರೆ ವೀಕ್ಷಕರೇ, ಡಿಕೆ ಅವರು ಜ್ಯೋತಿಷ್ಯವನ್ನು ನಂಬ್ತಾರೆ. ಜ್ಯೋತಿಷ್ಯದ ಪ್ರಕಾರವಾಗಿಯೂ ಅವರ ಗ್ರಹಗತಿಗಳು ಚೆನ್ನಾಗಿದೆ. ಅವರು ನಂಬುವಂತಹ ಜ್ಯೋತಿಷಿಗಳು ಸಿಎಂ ಆಗೋದಕ್ಕೆ ಇದು ಒಳ್ಳೆಯ ಸಮಯ ಅನ್ನುವ ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದು ಡಿಕೆ ಅವರನ್ನು ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿಯುವಂತೆ, ಆ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡೋದಕ್ಕೆ ಇದು ಮತ್ತೊಂದು ಕಾರಣ ಅಂತ ಹೇಳಬಹುದು. ಆರಂಭದಿಂದಲೂ ಅಧಿಕಾರ ಹಂಚಿಕೆ ಸೂತ್ರದ ಅಡಿಯಲ್ಲಿ 2.5 ವರ್ಷ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಎಐಸಿಸಿ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೆ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಕ್ಕೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ ಅನ್ನೋ ಗುಸುಗುಸು ಕೇಳಿ ಬರ್ತಾ ಇತ್ತು. ಆ ಪ್ರಕಾರವಾಗಿ ನೋಡಿದ್ರೆ ಅಕ್ಟೋಬರ್ 31ಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 2.5 ವರ್ಷಗಳು ಸಮಾಪ್ತಿಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಡಿಕೆ ಅವರು ಕೊಟ್ಟ ಮಾತನ್ನ ನೆರವೇರಿಸಿ ಅಂತ ಹೈಕಮಾಂಡ್ ಬಳಿ ಆಗ್ರಹವನ್ನ ಮಾಡ್ತಿದ್ದಾರೆ.
ಇತ್ತೀಚಿನ ಡೆಲ್ಲಿ ಭೇಟಿ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ಅಹವಾಲನ್ನು ಕೊಟ್ಟು ಬಂದಿದ್ದಾರೆ ಅನ್ನೋದು ಮಾಹಿತಿ. ಕಾಂಗ್ರೆಸ್ ನಾಯಕ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ಅಕ್ಟೋಬರ್ 31ರೊಳಗೆ ನನಗೆ ಮುಖ್ಯಮಂತ್ರಿ ಮಾಡಿ, ಜೊತೆಗೆ ಸಿದ್ದರಾಮಯ್ಯ ಅವರ ಬೆಂಬಲಿಗ ಕಾಂಗ್ರೆಸ್ ಶಾಸಕರು ಯಾರಿದ್ದಾರೆ, ನನ್ನ ವಿರುದ್ಧವಾಗಿ ಯಾರ್ಯಾರು ಮಾತನಾಡ್ತಿದ್ದಾರೆ ಅವರಿಗೆಲ್ಲ ಬ್ರೇಕ್ ಹಾಕಬೇಕು ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಅನ್ನೋದು. ಅಷ್ಟು ಮಾತ್ರ ಅಲ್ಲ, ರಾಜಸ್ಥಾನ, ಮಧ್ಯಪ್ರದೇಶ ಹಾಗೆ ಛತ್ತೀಸ್ಗಢದಲ್ಲಿ ಏನಾಗಿತ್ತು, ಅಧಿಕಾರ ಹಂಚಿಕೆ ಸೂತ್ರವನ್ನು ಮೊದಲು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಆದರೆ ಅದನ್ನು ಜಾರಿಗೆ ತರೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಅದರ ನಂತರದಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಮುಗ್ಗರಿಸಿ ಬಿತ್ತು. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದ ಕಾಂಗ್ರೆಸ್ ಗಟ್ಟಿಯಾಗಿದೆ, ಯಾಕಂದ್ರೆ ತಳಮಟ್ಟದಲ್ಲಿ ಸಂಘಟನೆಯನ್ನು ಹೊಂದಿದೆ. ಹೀಗಾಗಿ ಬೇರೆ ರಾಜ್ಯಗಳಲ್ಲಿ ಮಾಡಿದ ತಪ್ಪನ್ನ ಇಲ್ಲಿ ಮಾಡೋದು ಬೇಡ ಅನ್ನುವ ಸೂಕ್ಷ್ಮ ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಈ ಎಚ್ಚರಿಕೆಯ ಬೆನ್ನಲ್ಲೇ ಅದಕ್ಕೆ ಪುಷ್ಟಿ ಕೊಡುವಂತೆ ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿದ್ದು, ಈಶಾ ಫೌಂಡೇಶನ್ನಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಿದ್ದು, ಇವೆಲ್ಲವನ್ನ ನೋಡಿದ್ರೆ ನನಗೂ ಬೇರೆ ಆಯ್ಕೆ ಇದೆ ಅನ್ನೋದನ್ನ ಪರೋಕ್ಷವಾಗಿ ಹೈಕಮಾಂಡ್ಗೆ ಹೇಳಿದಂತಿದೆ, ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಂತಿದೆ. ಹೀಗಾಗಿ ಡಿ.ಕೆ. ಅವರ ಆಗ್ರಹಕ್ಕೆ ಹೈಕಮಾಂಡ್ ಮಣಿಯುತ್ತಾ ಸಿದ್ದರಾಮಯ್ಯ ಅವರು ಇದಕ್ಕೆ ರಾಜಕೀಯವಾಗಿ ಯಾವ ರೀತಿಯ ತಂತ್ರವನ್ನು ಮಾಡ್ತಾರೆ, ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಹಿರಿಯ ನಾಯಕನ ಕಡೆಯಿಂದಲೇ ಪವರ್ ಶೇರಿಂಗ್ನ ಬಿಗ್ ಸೀಕ್ರೆಟ್ ಔಟ್ ಆಗಿದೆ. ಕಾರ್ಕಳದಲ್ಲಿ ರಾಜ್ಯ ರಾಜಕಾರಣದ ದೊಡ್ಡ ಬಾಂಬ್ ಸಿಡಿದಿದೆ. ಇದೇ ಸಿಎಂ ಬದಲಾವಣೆ ಕುರಿತಾಗಿ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಈ ಸ್ಫೋಟಕ ಹೇಳಿಕೆ ನೀಡಿರುವಂಥದ್ದು. ಕಾರ್ಕಳದಲ್ಲಿ ನಡೆದಂತಹ ಕಾಂಗ್ರೆಸ್ ಕುಟುಂಬೋತ್ಸವ ಕಾರ್ಯಕ್ರಮದಲ್ಲಿ ಈ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ವೀಕ್ಷಕರವರು ಕೇವಲ ಹೇಳಿಕೆ ಕೊಟ್ಟಿರೋದು ಮಾತ್ರ ಅಲ್ಲ, ಅಧಿಕಾರ ಹಂಚಿಕೆಯ ಒಂದು ಬಿಗ್ ಸೀಕ್ರೆಟ್ ಅನ್ನೇ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಅವರು ಕಾರ್ಯಕ್ರಮದಲ್ಲಿ ಏನು ಹೇಳಿದ್ರು? ಡಿ.ಕೆ. ಅವರಿಗೆ ಪ್ರಥಮ ಬಾರಿ MLA ಟಿಕೆಟ್ ಅನ್ನು ಕೊಡಿಸಿದವನು ನಾನು, ಇವತ್ತು ಯಶಸ್ವಿ ನಾಯಕನಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ. ಅವರು ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತ DCM ಡಿ.ಕೆ.ಶಿ ಅವರ ಸಮ್ಮುಖದಲ್ಲೇ ಮೊಯ್ಲಿ ಅವರು ಹೇಳಿಕೆ ನೀಡಿದ್ದಾರೆ. ಕಾರ್ಕಳ ಗೊಮಟೇಶ್ವರನ ಪುಣ್ಯಭೂಮಿ, ಡಿ.ಕೆ.ಶಿ ಅವರು ಕೂಡ ಗೊಮಟೇಶ್ವರನ ತರ ಬೆಳೀಲಿ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಕಷ್ಟದಲ್ಲಿರುವಾಗ ಡಿ.ಕೆ.ಶಿ ಅವರು ಭಾರೀ ಸಂಚಲನ ಮೂಡಿಸಿದ್ದಾರೆ. ಪಕ್ಷದ ಎಲ್ಲಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಹೋರಾಟ ಮಾಡಿದಂತಹ ಧೀಮಂತ ನಾಯಕ ಅಂತ ಹಾಡಿ ಹೊಗಳಿದ್ದಾರೆ. ಪಕ್ಷಕ್ಕೆ ಒಳ್ಳೆಯ ನಾಯಕತ್ವ ಕೊಟ್ಟಿದ್ದೀರಿ, ಸಂಘಟನೆ ಮಾಡಿದ್ದೀರಿ, ಹೇಳಿಕೆಗಳು ಬರಬಹುದು ಹೋಗ್ಬೋದು, ಆದರೆ ನೀವು ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇದಕ್ಕೋಸ್ಕರ ಯಾರು ಕೂಡ ಆತಂಕ ಪಡಬೇಕಾದಂತಹ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ದಾರೆ. ಟೀಕೆ ಮಾಡೋರು ವೈಯಕ್ತಿಕ ತೃಪ್ತಿಗೆ ಟೀಕೆ ಮಾಡಬಹುದು, ಆದರೆ ಮುಖ್ಯಮಂತ್ರಿ ಹುದ್ದೆ ಯಾರು ಕೊಡುವಂತಹ ವರ ಅಲ್ಲ, ಅದು ಡಿ.ಕೆ. ಅವರೇ ಸ್ವತಃ ಸಂಪಾದನೆ ಮಾಡಿಕೊಂಡಿರುವಂತಹ ಶಕ್ತಿ. ಈಗ ಅವರು ಸಂಪಾದನೆ ಮಾಡಿರುವಂತಹ ಶಕ್ತಿನೇ ಮುಖ್ಯಮಂತ್ರಿ ಪದವಿ. ಕಾರ್ಕಳದ ಈ ಪುಣ್ಯ ಭೂಮಿಯಲ್ಲಿ ಆಡಿದಂತಹ ಈ ಮಾತು 100ಕ್ಕೆ 100 ಸತ್ಯ, ಬೇಕಾದ್ರೆ ಬರೆದಿಟ್ಕೊಳ್ಳಿ. ಇದು ಮೊಯ್ಲಿ ಅವರು ಹೇಳಿರುವ ಮಾತು. ಅಷ್ಟು ಮಾತ್ರ ಅಲ್ಲ ವೀಕ್ಷಕರೇ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಮಾತನ್ನ ಹೇಳ್ತಾರೆ. ಡಿ.ಕೆ.ಶಿ ಅವರು ಮುಖ್ಯಮಂತ್ರಿ ಆಗೋದು ಸೆಟಲ್ಡ್ ಮ್ಯಾಟರ್, ಇದು ತೀರ್ಮಾನ ಆಗೋಗಿರುವಂಥ ವಿಷಯ. ಜನರ ಮನಸ್ಸಲ್ಲಿ ತೀರ್ಮಾನ ಆಗಿರೋದು ಮಾತ್ರ ಅಲ್ಲ, ಇತಿಹಾಸವೂ ಕೂಡ ಮೊದಲೇ ತೀರ್ಮಾನ ಮಾಡಿದೆ. ಈ ರೀತಿಯ ಅಚ್ಚರಿಯ ಹೇಳಿಕೆ ನೀಡುವ ಮೂಲಕವಾಗಿ ಪವರ್ ಶೇರಿಂಗ್ನ ಸೀಕ್ರೆಟ್ ಅನ್ನು ರಿವೀಲ್ ಮಾಡಿದ್ದಾರೆ. ಅಲ್ಲಿನ ಬಹಿರಂಗ ವೇದಿಕೆಯಲ್ಲಿ ಮೊಯ್ಲಿ ಅವರು ಡಿ.ಕೆ.ಶಿ ಅವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಮುಖ್ಯಮಂತ್ರಿ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಬೇಡಿ, ಮುಂದಿನ ಮುಖ್ಯಮಂತ್ರಿ ನೀವೇ ಆಗ್ತೀರಿ, ಈ ರೀತಿಯಾಗೆಲ್ಲ ಸಲಹೆ ಕೊಡ್ತಾರೆ. ವೀಕ್ಷಕರು, ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಹೋದಲ್ಲಿ ಬಂದಲ್ಲಿ ಪ್ರತಿಯೊಂದು ವೇದಿಕೆಯಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಮುಖ್ಯ ಕಾರ್ಯಕ್ರಮ ಅಲ್ಲಿ ಹೈಲೈಟ್ ಆಗ್ತಾ ಇಲ್ಲ. ಹೈಲೈಟ್ ಆಗ್ತಾ ಇರೋದು ಡಿ.ಕೆ. ಅವರ ಬಲ, ಡಿ.ಕೆ. ಅವರು ಪಕ್ಷಕ್ಕೆ ಕೊಟ್ಟಂತಹ ಕೊಡುಗೆಗಳು, ಇವುಗಳು ಹೆಚ್ಚು ಸದ್ದು ಮಾಡ್ತಾ ಇದೆ. ವೀಕ್ಷಕರು, ಇಲ್ಲಿ ಪ್ರಮುಖವಾಗಿ ಸಿಎಂ ಆಗೋದನ್ನ ಯಾರೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ನೀವು ಸಿಎಂ ಆಗ್ತೀರಾ ಅನ್ನೋದು ಸೆಟಲ್ಡ್ ಮ್ಯಾಟರ್, ಅಂದ್ರೆ ಈಗಾಗಲೇ ನಿರ್ಧಾರ ಆಗೋಗಿದೆ ಅಂತ. ಈ ಪ್ರಮುಖ ಹೇಳಿಕೆಗಳು ಅಧಿಕಾರ ಹಂಚಿಕೆ ಬಗ್ಗೆ ಮಹತ್ವದ ಸುಳಿವನ್ನು ಕೊಡ್ತಾ ಇದೆ. ಪವರ್ ಶೇರಿಂಗ್ ಚರ್ಚೆಗೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಹಾಗಾದ್ರೆ ಈ ಬೆಳವಣಿಗೆ ಯಾವ ರೀತಿ ಕಾಣಿಸ್ತಾ ಇದೆ? ಅಧಿಕಾರ ಹಂಚಿಕೆಯ ಕುರಿತಾಗಿ ಡಿ.ಕೆ. ಅವರು ಮಾತ್ರ ಬಹಿರಂಗವಾಗಿ ಈ ಒಪ್ಪಂದ ಆಗಿರೋದು ನಿಜ ಅಂತ ಒಪ್ಕೊಂಡಿರೋದು. ಅವರನ್ನ ಹೊರತುಪಡಿಸಿ ಬೇರ್ಯಾರೂ ಸ್ಪಷ್ಟಪಡಿಸಿರಲಿಲ್ಲ. ಒಪ್ಪಂದ ಆಗಿಲ್ಲ ಅಂತ ಸಿದ್ದು ಬಣದವರು ಹೇಳ್ತಾರೆ. ಸಿದ್ದರಾಮಯ್ಯ ಅವರು ಸಹ ಡಿ.ಕೆ. ಅವರ ಮಾತನ್ನ ತಳ್ಳಿ ಹಾಕಿದ್ರು. ಇನ್ನು ಹೈಕಮಾಂಡ್ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಕೊಟ್ಟಿಲ್ಲ. ಒಪ್ಪಂದ ಆಗಿದ್ರೂ ಬಣ ಸೃಷ್ಟಿಯಾಗುತ್ತೆ, ಗೊಂದಲಗಳು ಏರ್ಪಡುತ್ತೆ ಅನ್ನೋ ಕಾರಣಕ್ಕೆ ಈ ವಿಚಾರವನ್ನ ಬಹಿರಂಗಪಡಿಸದೇ ಇರೋದಕ್ಕೆ ಕಾರಣ ಆಗಿರಬಹುದು. ಆದರೆ ಈಗ ಮೊಯ್ಲಿ ಅವರ ಈ ಹೇಳಿಕೆ ಈ ಒಂದು ಗೊಂದಲಕ್ಕೆ ಕ್ಲಾರಿಟಿ ಕೊಟ್ಟಂತಿದೆ. ಪವರ್ ಶೇರಿಂಗ್ ಒಪ್ಪಂದ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಸ್ಪಷ್ಟನೆ ಕೊಟ್ಟಂತಿದೆ. ಹಾಗಾದ್ರೆ ನೀವು ಕೇಳಬಹುದು, ವೀರಪ್ಪ ಮೊಯ್ಲಿ ಅವರೇನಾದರೂ ಹೈಕಮಾಂಡಾ, ಅವರೇ ಎಲ್ಲವನ್ನ ನಿರ್ಧಾರ ಮಾಡ್ತಾರಾ ಅಂತ. ಸಿದ್ದು ಬಣದ ಕೆಲವರು ಸಹ ಇದೇ ರೀತಿ ಕೇಳ್ತಿದ್ದಾರೆ.
ವೀಕ್ಷಕರೇ, ವೀರಪ್ಪ ಮೊಯ್ಲಿ ಅವರು ಸುಖ ಸುಮ್ಮನೆ ಯಾವುದೋ ಒಂದು ಹೇಳಿಕೆಯನ್ನು ಕೊಟ್ಟು ಗಾಳಿಯಲ್ಲಿ ಗುಂಡು ಹೊಡೆಯುವಂತಹ ವ್ಯಕ್ತಿ ಅಲ್ಲ. ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಹೈಕಮಾಂಡ್ನ ನಿಷ್ಠರಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಬೆಳೆದವರು. ಇದಲ್ಲದೆ ಯಾವುದೋ ಒಂದು ಬಣವನ್ನು ಓಲೈಸೋದಕ್ಕೆ ಅಥವಾ ಡಿ.ಕೆ. ಶಿವಕುಮಾರ್ ಅವರನ್ನು ಓಲೈಸಿ ಅವರಿಗೆ ಆಗಬೇಕಾಗಿರೋದು ಏನೂ ಇಲ್ಲ. ಅದೇ ರೀತಿ ಸಿದ್ದರಾಮಯ್ಯ ಅವರ ವಿರೋಧಿನೂ ಅಲ್ಲ ಅವರು. ಅದಕ್ಕೂ ಹೆಚ್ಚಾಗಿ ಈಗಾಗಲೇ ಅವರು ರಾಜಕಾರಣದಲ್ಲಿ ಎಲ್ಲ ಮಜಲುಗಳನ್ನು ನೋಡಿ ಬಂದಿದ್ದಾರೆ. ಪಕ್ಷದ ಬೇರೆ ಬೇರೆ ಹುದ್ದೆಗಳನ್ನು ನಿಭಾಯಿಸಿದವರು. ಹೀಗಾಗಿ ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಪಕ್ಷದಲ್ಲಿ ಅವರು ಮೂಲೆ ಗುಂಪಾಗಿದ್ದಾರೆ ಅನ್ನೋದು ಬೇರೆ ವಿಚಾರ. ಆದರೆ ಮೊಯ್ಲಿ ಅಂತ ಹಿರಿಯ ನಾಯಕನೇ ಈ ರೀತಿಯಾಗಿ ಹೇಳ್ತಿರುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಅಧಿಕಾರ ಹಂಚಿಕೆಯಲ್ಲಿ ಸರಿಯಾದ ನಿರ್ಧಾರ ಏನಾದರೂ ಆಗದೇ ಇದ್ದರೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು ಖಂಡಿತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇವೆಲ್ಲವನ್ನ ಗಮನಿಸಿದಾಗ ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಕಾಡುತ್ತೆ, ಇಲ್ಲಿ ಯಾರು ನಿಜ ಹೇಳ್ತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ? ಇದಕ್ಕೆ ಸಮಯನೇ ಉತ್ತರ ಕೊಡಬೇಕು. ಆದರೆ ಮೊಯ್ಲಿಯವರ ಹೇಳಿಕೆಗೆ ಸಿದ್ದು ಬಣ ಪ್ರತಿಕ್ರಿಯೆ ನೀಡೋದಕ್ಕೆ ಹಿಂದೇಟು ಹಾಕ್ತಾ ಇದೆ. ಇಲ್ಲಿವರೆಗೂ ರೊಚ್ಚಿಗೇಳ್ತಾ ಇದ್ದಂತಹ ರಾಜಣ್ಣನಂತ ರಾಜಣ್ಣ ಅವರೇ ವೈಯಕ್ತಿಕ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಇದೆಲ್ಲದಕ್ಕೂ ಹೈಕಮಾಂಡನ್ನು ಕೇಳಿ ಅಂತ ಸುಮ್ಮನಾಗ್ಬಿಡ್ತಾ ಇದ್ದಾರೆ. ಬಹುತೇಕ ಸಚಿವರ ಶಾಸಕರ ಪ್ರತಿಕ್ರಿಯೆ ಸಹ ಇದೇ ರೀತಿ ಇದೆ. ಅಂದರೆ ಡಿ.ಕೆ. ಅವರಿಗೆ ಮೊಯ್ಲಿ ಅವರು ಕೊಟ್ಟಂತಹ ನೈತಿಕ ಬಲಕ್ಕೆ ವಿರೋಧಿಸಲು ಆಗದೆ, ಸಮರ್ಥಿಸಿಕೊಳ್ಳೋದಕ್ಕೂ ಆಗದೆ ಸಿದ್ದು ಬಣ ಇಕ್ಕಟ್ಟಿಗೆ ಸಿಲುಕಿದೆ. ಇನ್ನು ಮತ್ತೊಂದು ವಿಚಾರ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಬಣದಿಂದ ಮತ್ತೊಂದು ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಶಾಕಿಂಗ್ ಸಂದೇಶ ಹೈಕಮಾಂಡ್ಗೆ ರವಾನೆ ಆಗ್ತಾ ಇದೆ. ಡಿ.ಕೆ. ಪರವಾಗಿ ಬಹಿರಂಗವಾಗಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ದಾರೆ. ಅವರು ಸಿಎಂ ಆಗ್ತಾರೆ ಅನ್ನೋದನ್ನ ರಕ್ತದಲ್ಲಿ ಬೇಕಾದರೂ ಬರೆದು ಕೊಡ್ತೀವಿ. ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ, ತಮ್ಮ ಶಕ್ತಿಯನ್ನು ಪಕ್ಷಕ್ಕಾಗಿ ಪಣಕ್ಕಿಟ್ಟಿದ್ದಾರೆ, ಹಣ ಖರ್ಚು ಮಾಡಿದ್ದಾರೆ, ಎಲ್ಲವನ್ನ ಕೊಟ್ಟಿದ್ದಾರೆ. ಅವರೇನಾದರೂ ಸಿಎಂ ಆಗದೇ ಇದ್ರೆ ನಾವು ಪಕ್ಷದಲ್ಲಿ ಇದ್ದು ಸಹ ವೇಸ್ಟ್, ಈ ರೀತಿಯ ಶಾಕಿಂಗ್ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಅಂದರೆ ಪಕ್ಷವನ್ನು ಬಿಡೋದಕ್ಕೂ ರೆಡಿ ಅಂತ ಹೈಕಮಾಂಡ್ಗೆ ಸಂದೇಶವನ್ನು ಕೊಡ್ತಿರುವಂಥದ್ದು. ಈ ರೀತಿಯ ಹೇಳಿಕೆಗಳು ಹೆಚ್ಚಾದರೆ ಹೈಕಮಾಂಡ್ ಲಾಕ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗುತ್ತಾ ಇಲ್ವಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.